ಜಗದೀಶ್ ಶೆಟ್ಟರ್ ಬಿಜೆಪಿ ಕಡೆ ಮುಖ ಮಾಡಿದ್ದು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಶೆಟ್ಟರ್ರನ್ನ ಮಂತ್ರಿ ಮಾಡಲಿಲ್ಲ ಅನ್ನೋ ದೇವೇಗೌಡರ ಹೇಳಿಕೆ. ಸಚಿವ ರಾಜಣ್ಣ ದೇವೇಗೌಡರ ಈ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬೊಮ್ಮಾಯಿ ಸಿಎಂ ಆಗಿದ್ದಾಗ ಯಾಕೆ ಮಂತ್ರಿ ಮಾಡಲಿಲ್ಲ? ಬೊಮ್ಮಾಯಿ ಸಿಎಂ ಆಗಿದ್ದಾಗ ಗೌಡ್ರು ಹೇಳಬೇಕಾಗಿತ್ತು, ಗೌಡ್ರು ಹೇಳಿ ಮಂತ್ರಿ ಮಾಡಿಸಬೇಕಾಗಿತ್ತು. ಶೆಟ್ಟರ್ ಕಾಂಗ್ರೆಸ್ನಿಂದ ಅವಮಾನ ಆಯ್ತು ಅಂತ ಹೋಗಿಲ್ಲ ಅಂತ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಯ್ತಪ್ಪ, ಈಗ ಹಿಂದೆ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ದಾಗ ಯಾಕೆ ಮಂತ್ರಿ ಮಾಡಲಿಲ್ಲ? ಅವ್ರಿಗೆ ನಮ್ಮನ್ನು ಹೇಳೋದಾದ್ರೆ ಅವ್ರು ಯಾಕೆ ಮಾಡಿರ್ಲಿಲ್ಲ? ಹಂಗಾದ್ರೆ ಇವ್ರಿಗೆ ಗೌಡ್ರೆ ಕೇಳಿ ಮಾಡಿಸ್ಬಾರ್ದಿತ್ತು ಅವಾಗ. ಈಗ ನೋಡಿ, ಸುಮ್ಮನೆ ಯಾವ್ಯಾವುದೋ ರಾಜಕೀಯದ ಬಣ್ಣಕ್ಕೋಸ್ಕರ ಅವ್ರ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಏನೇನೋ ಹೇಳ್ತಕ್ಕಂಥದ್ದು ನನ್ನೊಪ್ಪಲ್ಲಿ. ಬಸವರಾಜ ಬೊಮ್ಮಾಯಿ ಮಂತ್ರಿ ಎಷ್ಟು ವರ್ಷ ಮುಖ್ಯಮಂತ್ರಿ ಇದ್ರು? 3.5 ವರ್ಷ ಇದ್ರಲ್ವ. 3.5 ವರ್ಷ ಇದ್ದಾಗ ಯಾಕೆ ಮತ್ತೆ ಇವ್ರು ಮಂತ್ರಿ ಮಾಡಲಿಲ್ಲ? ಬರೀ ಕಾಂಗ್ರೆಸ್ನವ್ರು ಮಂತ್ರಿ ಮಾಡಲಿಲ್ಲ ಅನ್ನೋ ಆರೋಪನೇ ಆದರೆ ಆ ಆರೋಪ ಅವ್ರಿಗೂ ಅನ್ವಯ ಆಗ್ತದಲ್ಲ. ಅದರಿಂದ ಅವೆಲ್ಲ ಸುಮ್ಮನೆ ಏನೋ ಒಂದು ಆರೋಪಗಳು, ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಮುಂದೆ ಅವ್ರಿಗೆ ಭವಿಷ್ಯನೇ ಇತ್ತು, ಸೌದಿಯವ್ರಿಗೂ ಇತ್ತು, ಇವ್ರಿಗೂ ಇದೆ, ಇವರಿಗೆ ಜಗದೀಶ್ ಶೆಟ್ಟರ್ಗೂ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.